ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ಮುಖ್ಯಾಂಶಗಳು. ಸಿಂಗೂರ್ಗೆ ಟಾಟಾ ಗುಡ್ ಬೈ. ರತನ್ ಟಾಟಾ ಅಧಿಕೃತ ಘೋಷಣೆ. ಎಲ್ಲಿಗೆ ಓಡಲಿದೆ ನ್ಯಾನೋ ಕಾರ್, ಇನ್ನೂ ಸಸ್ಪೆನ್ಸ್. ಮಂಗಳೂರಿನಲ್ಲಿ ಉಗ್ರರ ಬೇಟೆ. 11 ಶಂಕಿತ ಉಗ್ರರು ಪೊಲೀಸ್ ವಶಕ್ಕೆ. 4 ಇಂಡಿಯನ್ ಮುಜಾಹಿದ್ದೀನ್ ಸದಸ್ಯರು. ಚರ್ಚ್ ದಾಳಿ, ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್. ಆಯೋಗದ ನ್ಯಾಯಮೂರ್ತಿಗಳ ಬದಲಾವಣೆಗೆ ಸಿಎಂ ನಕಾರ. ವೈನ್ ಪ್ರಿಯರಿಗೆ ಸಿಹಿ ಸುದ್ದಿ. ಮಾರಾಟ ನಿರ್ಬಂಧ ರದ್ದು. ಸಭೆ ಸಮಾರಂಭಗಳಲ್ಲೂ ವೈನ್. ಹೊಸ ದ್ರಾಕ್ಷಾರಸ ನೀತಿ ಜಾರಿ. ಮಂಗಳೂರಿನಲ್ಲಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದಾರೆ. ನಿನ್ನೆ ರಾತ್ರಿಯಿಂದ ನಡೆದ ಕಾರ್ಯಾಚರಣೆಯಲ್ಲಿ ಪೊಲೀಸರು ಒಟ್ಟು 11 ಮಂದಿ ಶಂಕಿತ ಉಗ್ರರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆರೋಪಿಗಳಿಂದ 5 ಕಚ್ಚಾ ಸ್ಫೋಟಕ, ಟೈಮರ್, 12 ಲಕ್ಷ ಹಣ, ಮಂಗಳೂರಿನ ಪ್ರಮುಖ ದೇವಾಲಯಗಳು ಹಾಗೂ ಸ್ಥಳಗಳ ನಕ್ಷೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮಂಗಳೂರು, ಮುಂಬೈ ಪೊಲೀಸ್ ಮತ್ತು ನಕ್ಸಲ್ ನಿಗ್ರಹ ಪಡೆ ಜಂಟಿಯಾಗಿ ಈ ಕಾರ್ಯಾಚರಣೆ ನಡೆಸಿವೆ. ದೇಶದಲ್ಲಿ ನಡೆದ ಸರಣಿ ಸ್ಫೋಟಗಳ ತನಿಖೆ ದೇಶಾದ್ಯಂತ ವ್ಯಾಪಿಸಿದೆ. ಉಗ್ರರ ಬೇಟೆಗೆ ಪೊಲೀಸರು ಈಗ ಮಂಗಳೂರಿಗೆ ಆಗಮಿಸಿದ್ದಾರೆ. ನಿನ್ನೆ ರಾತ್ರಿಯಿಂದ ಮುಂಬೈ, ಕರ್ನಾಟಕ ಪೊಲೀಸ್ ಮತ್ತು ನಕ್ಸಲ್ ನಿಗ್ರಹ ಪಡೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿವೆ. ಬೆಳಿಗ್ಗೆ 2 ಗಂಟೆ ಪೊಲೀಸರು ಉಳ್ಳಾಲ ಮುಕ್ಕಚ್ಚೇರಿ ಸಮೀಪದ ಮನೆಯ ಮೇಲೆ ದಾಳಿ ನಡೆಸಿದರು. ಮೊಹಮ್ಮದ್ ಅಲಿ ಹಾಗೂ ಆತನ ಪುತ್ರ ಜಾವೇದ್ ಎಂಬುವರನ್ನು ವಶಕ್ಕೆ ತೆಗೆದುಕೊಂಡರು. ಕಂಪ್ಯೂಟರ್, ಹಾರ್ಡ್ ಡಿಸ್ಕ್, ಸಿಡಿ ಹಾಗೂ ಅನೇಕ ಕಾಗದ ಪತ್ರಗಳು ಪೊಲೀಸರ ಕೈವಶವಾದವು. ಇವರಿಂದ ಸಿಕ್ಕ ಮಾಹಿತಿ ಕಲೆ ಹಾಕಿದ ಪೊಲೀಸರು ನಂತರ ದಾಳಿ ನಡೆಸಿದ್ದು ಚಂಬುಗುಡ್ಡೆ ಎಂಬ ಸ್ಥಳಕ್ಕೆ. ಇಲ್ಲಿ ಪೊಲೀಸರು 3 ವಶಕ್ಕೆ ತೆಗೆದುಕೊಂಡರು. ನೌಶಾದ್, ನಾಹಿದ್ ಮತ್ತು ಇನ್ನೋರ್ವನನ್ನು ವಶಕ್ಕೆ ತೆಗೆದುಕೊಂಡರು. ನೌಶಾದ್ ನೀಡಿದ ಮಾಹಿತಿ ಮತ್ತೊಂದು ಮನೆಗೆ ಕರೆದೊಯ್ದಿತ್ತು. ಅಲ್ಲಿ ಸಿಕ್ಕಿದ್ದು 5 ಕಚ್ಚಾ ಸ್ಫೋಟಕ, ಮೊಬೈಲ್ ಟೈಮರ್, ಅಮೋನಿಯಂ ನೈಟ್ರೇಟ್, ಮಂಗಳೂರು ನಗರದ ಪ್ರಮುಖ ಸ್ಥಳಗಳು ಹಾಗೂ ದೇವಾಲಯಗಳ ನಕ್ಷೆ. ಇವರೆಲ್ಲ ನೀಡಿದ ಮಾಹಿತಿ ಆಧರಿಸಿ ಕುದ್ರೋಳಿ, ಪಾಂಡೇಶ್ವರ ಹಾಗೂ ಹಳೆಯಂಗಡಿಯಲ್ಲಿ ದಾಳಿ ನಡೆದವು. 6 ಮಂದಿ ಪೊಲೀಸರ ವಶವಾದರು. ಇಲ್ಲಿ ಸಿಕ್ಕಿದ್ದು 12 ಲಕ್ಷ ರೂಪಾಯಿ ನಗದು. ಇಂದಿನ ಒಟ್ಟಾರೆ ಪೊಲೀಸರ ಬೇಟೆ 11 ಮಂದಿ ಶಂಕಿತ ಉಗ್ರರು. ಕೆಲವು ಮನೆಯಲ್ಲಿ ಸರ್ಚ್ ಆಪರೇಷನ್ ನಡೆದಿದೆ. ಅಂದ್ರೆ ಬಾಂಬ್ ಬ್ಲಾಸ್ಟ್ ಕೇಸಸ್ ಬಗ್ಗೆ ಏನಾದರೂ ಮಾಹಿತಿ ಬಂದಿದೆ. ಅದರ ಮೇಲೆ ಕೆಲವು ಇನ್ಮೇಟ್ಸ್ ಅದು ಇಂಟರೋಗೇಷನ್ ನಡೀತಾ ಇದೆ. ವಶದಲ್ಲಿರುವ 11 ಮಂದಿ ಶಂಕಿತರನ್ನು ತೀವ್ರ ತನಿಖೆಗೆ ಗುರಿಪಡಿಸಲಾಗಿದೆ. ಆದರೆ ಶಂಕಿತರಿಂದ ಪಡೆದ ಮಹತ್ವದ ಮಾಹಿತಿಗಳನ್ನು ಪೊಲೀಸರು ಬಹಿರಂಗಪಡಿಸಿಲ್ಲ. ಆರೋಪಿ ಮೊಹಮ್ಮದ್ ಅಲಿ ಮನೆಯಲ್ಲಿ ಕೆಲ ದಿನಗಳ ಹಿಂದೆ ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆಯ ಸ್ಥಾಪಕ ಸದಸ್ಯ ರಿಹಾಜ್ ಭಟ್ಕಳ್ ನೆಲೆಸಿದ್ದ ಎಂದು ತಿಳಿದು ಬಂದಿದೆ. ದೆಹಲಿ ಸರಣಿ ಸ್ಫೋಟಕ್ಕೆ ಮಣಿಪಾಲದಿಂದ ಸ್ಫೋಟಕ ಹೋಗಿತ್ತು, ಕರ್ನಾಟಕದಿಂದಲೇ ಸ್ಫೋಟಕಗಳ ರವಾನೆಯಾಗಿತ್ತು ಎಂಬ ಅಂಶಗಳು ಬಹಿರಂಗವಾದ ಬಳಿಕ ಈ ಕಾರ್ಯಾಚರಣೆ ನಡೆದಿದೆ. ಮಂಗಳೂರು ಉಗ್ರರ ಅಡಗುತಾಣ ಎನ್ನುವುದಕ್ಕೆ ಸಾಕಷ್ಟು ಪುರಾವೆಗಳು ಲಭ್ಯವಾಗುತ್ತಿವೆ. ಇಟಿವಿ ನ್ಯೂಸ್ ಮಂಗಳೂರು. ಮಂಗಳೂರಿನಲ್ಲಿ ವಶಕ್ಕೆ ತೆಗೆದುಕೊಂಡಿರುವ ಶಂಕಿತ ಉಗ್ರ ನೌಶಾದ್ನನ್ನು ಪೊಲೀಸರು ಭಟ್ಕಳಕ್ಕೆ ಕರೆದೊಯ್ದು ವಿಚಾರಣೆ ನಡೆಸಿದ್ದಾರೆ. ಇನ್ನೋರ್ವ ಶಂಕಿತ ಉಗ್ರ ರಿಯಾಜ್ನನ್ನು ಭಟ್ಕಳದಲ್ಲಿರುವ ಮನೆ ಹಾಗೂ ಆತನ ಮಾವನ ಮನೆಗೂ ಕರೆದೊಯ್ದು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ವಶಕ್ಕೆ ತೆಗೆದುಕೊಂಡಿರುವ 11 ಮಂದಿಯಲ್ಲಿ 4 ಇಂಡಿಯನ್ ಮುಜಾಹಿದ್ದೀನ್ ಸದಸ್ಯರು ಎಂದು ಪೊಲೀಸರು ಹೇಳಿದ್ದಾರೆ. ಆರೋಪಿಗಳಿಂದ ಸಂಗ್ರಹಿಸಿದ ಮಾಹಿತಿಯನ್ನು ಬಹಿರಂಗಪಡಿಸಲು ಪೊಲೀಸರು ನಿರಾಕರಿಸಿದ್ದಾರೆ. ಗೊತ್ತಿದೆ, ದೀಸ್ ಪೀಪಲ್ ಆರ್ ಪಾರ್ಟ್ ಆಫ್ ದ ಇಂಡಿಯನ್ ಮುಜಾಹಿದ್ದೀನ್ ಗ್ರೂಪ್. ಅದು ಒಂದು ದೊಡ್ಡ ಗ್ರೂಪ್ ಇದೆ. ಬೇರೆ ಬೇರೆ ಕಡೆ ಅವ್ರದ್ದು ಸೆಲ್ಸ್ ಇದೆ. ಮ್ಯಾಂಗ್ಳೂರ್ನಲ್ಲಿ ಕೂಡ ಇದರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಇತ್ತು. ಅದೇ ಮಾಹಿತಿ ಮೇಲೆ ನಾವು ಇದು ತನಿಖೆ ಮಾಡಿದ್ದೀವಿ. ಆ್ಯಂಡ್ ವಿ ಹೋಪ್ ಟು ಡಿಟೆಕ್ಟ್ ದ ಫುಲ್ ರಿಂಗ್. ಸೊ ಇನ್ನೂ ಕೆಲಸ ಆಗಬೇಕು. ಇಂಟರೋಗೇಷನ್ ನಡೀತಾ ಇದೆ. ಇನ್ನೂ ಬಹಳ ಕೆಲಸ ಬಾಕಿ ಇದೆ. ಇನ್ನೂ ಕೆಲವು ತನಿಖೆ ಆಗಬೇಕು. ಮಂಗಳೂರಿನಲ್ಲಿ 11 ಶಂಕಿತರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ರಾಜ್ಯ ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಗಳ ಸಭೆ ನಡೆಸಿತು. ಸಿಮಿ ಸಂಘಟನೆ ಮೇಲೆ ಹೆಚ್ಚಿನ ನಿಗಾ ಇಡುವ ಬಗ್ಗೆ ಮತ್ತು ಗುಪ್ತಚರ ಇಲಾಖೆ ಬಲವರ್ಧನೆಗೆ ಸಭೆ ಚಿಂತನೆ ನಡೆಸಿತು. ದಸರಾ ವೇಳೆ ಸ್ಫೋಟ ನಡೆಸಲು ಉಗ್ರರು ಸಂಚು ಹೂಡಿದ್ದಾರೆ ಎನ್ನುವ ಅಂಶ ಕೂಡ ಸಭೆಯಲ್ಲಿ ಪ್ರಸ್ತಾಪವಾಯಿತು. ಸಂಚು ರೂಪಿಸಲು ದಸರಾ ವೇಳೆಯನ್ನೇ ಬಳಸಲು ಉಗ್ರರು ಮುಂದಾಗಿದ್ದರೆ ಹೌದು ಎನ್ನುತ್ತಿದೆ ಗುಪ್ತಚರ ಇಲಾಖೆ ಬಳಿ ಇರುವ ಮಾಹಿತಿ. ಈ ಆತಂಕಕಾರಿ ಮಾಹಿತಿ ಹಿನ್ನೆಲೆಯಲ್ಲಿ ರಾಜ್ಯ ಪೊಲೀಸ್ ಇಲಾಖೆ ಇಂದು ಬೆಂಗಳೂರಿನ ಸಿಒಡಿ ಕಚೇರಿ ನೆಲೆ ಹುಡುಕುತ್ತಿರುವುದು ಏಕೆ? ಇದು ರಾಜ್ಯದ ಜನತೆಯನ್ನು ಕಾಡತೊಡಗಿರುವ ಆತಂಕ. ರಾಜ್ಯದ ವಾಣಿಜ್ಯ ಹೆಬ್ಬಾಗಿಲಾಗಿರುವ ಮಂಗಳೂರನ್ನು ಉಗ್ರರು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಲು ಮುಂದಾಗಿದ್ದಾರೆಯೇ? ಈ ಮೂಲಕ ರಾಜ್ಯದ ಆರ್ಥಿಕತೆಗೆ ಪೆಟ್ಟು ನೀಡುವುದು ಉಗ್ರರ ಗುರಿಯೇ? ಇಲ್ಲಿದೆ ಒಂದು ರಿಪೋರ್ಟ್. ಉಗ್ರರ ಕೆಂಗಣ್ಣು ಕರಾವಳಿಯತ್ತ ನೆಟ್ಟಿದೆ. ದೇಶದ ಆರ್ಥಿಕತೆ ಬುಡಮೇಲು ಮಾಡುವ ಉದ್ದೇಶ ಉಗ್ರರಿಗೆ ಇದ್ದಂತಿದೆ. ಬೆಂಗಳೂರು ಹೊರತುಪಡಿಸಿದರೆ ಮಂಗಳೂರು ಆರ್ಥಿಕವಾಗಿ ವೇಗವಾಗಿ ಬೆಳೆಯುತ್ತಿರುವ ನಗರ. ಇದನ್ನು ತಮ್ಮ ಉದ್ದೇಶ ಸಾಧಿಸಲು ಉಗ್ರರು ಹವಣಿಸುತ್ತಿದ್ದಾರೆ ಎಂದೇ ವಿಶ್ಲೇಷಿಸಲಾಗುತ್ತಿದೆ. ಈ ಮಂಗಳೂರು
ಈಗ ಬಹಳಷ್ಟು ಮುಂದಕ್ಕೆ ಬಂದಿದೆ ಎಲ್ಲ ಥರದ. ಯಾಕಂದರೆ ರೈಲ್ವೆ ಉಂಟು, ಇಲ್ಲಿ ಹಡಗು ನಿಲ್ದಾಣ ಉಂಟು, ಮತ್ತು ಇಲ್ಲಿ ಎಲ್ಲ ಥರದ ಜನರು, ಎಲ್ಲ ದೇಶದ ಜನರು ಇಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಮಂಗಳೂರಿಗೆ ಬಂದು ಕಲಿಯುವಂಥ ಈ ಜಾಗವನ್ನು ನಾಶ ಮಾಡಬೇಕೆಂದು. ಧಾರ್ಮಿಕವಾಗಿಯೂ ಮಂಗಳೂರು ಅತ್ಯಂತ ಸೂಕ್ಷ್ಮ ಸ್ಥಳ. ಈ ಮೂಲಕ ಮತೀಯ ಗಲಭೆ ಸೃಷ್ಟಿಸಿ ಅರಾಜಕತೆ ಉಂಟು ಮಾಡುವುದು ಕೂಡ ಉಗ್ರರ ಉದ್ದೇಶ. ಇಲ್ಲಿ ಕೋಮು ಭಾವನೆಗಳನ್ನು ಸೃಷ್ಟಿಸಿ ಯಾರನ್ನಾದರೂ ಉದ್ವೇಗ ಮಾಡಿಸಿ ಇವಾದ ಒಂದು ಗಲಾಟೆಯನ್ನು ಎಬ್ಬಿಸಬೇಕಂತ ಹೇಳಿ ಉಗ್ರಗಾಮಿಗಳ ಒಂದು ಉಪಾಯ, ಐಡಿಯಾ ಇರಬಹುದು. ಉಗ್ರರ ಕರಿನೆರಳು ಬಿದ್ದಿರುವ ಹಿನ್ನೆಲೆಯಲ್ಲಿ ಇದೀಗ ಕಟ್ಟೆಚ್ಚರ ಅಗತ್ಯವಾಗಿದೆ. ಇಟಿವಿ ನ್ಯೂಸ್, ಮಂಗಳೂರು. ಚರ್ಚ್ಗಳ